Hi, I'm Kaviraj from scoringtarget.com. In today's session, we are going to discuss Achievement Test 1 for SSLC students. ಆತ್ಮೀಯ ವಿದ್ಯಾರ್ಥಿಗಳು, ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಮಕ್ಕಳಿಗಾಗಿ ಫಾರ್ಮೇಟಿವ್ ಅಸೆಸ್ಮೆಂಟ್ 1 2023 ಮತ್ತು 24 ಮತ್ತು 25ನೇ ಶೈಕ್ಷಣಿಕ ಸಾಲಿಗಾಗಿ ರಚನೆ ಮಾಡಿದಂಥ ಒಂದು ಆಕ್ಟಿವಿಟಿ ಟೆಸ್ಟ್ ಇದೆ. ಸೊ ಇಲ್ಲಿ ಸಬ್ಜೆಕ್ಟ್ ಇಂಗ್ಲೀಷ್, ಕ್ಲಾಸ್ 10th, ಮಾರ್ಕ್ಸ್ 20, ಟೈಮ್ 45 ಮಿನಿಟ್ಸ್. ಈ ಪ್ರಶ್ನೆ ಪತ್ರಿಕೆ ಜೊತೆಗೆ ನಿಮಗೆ ಸ್ಕ್ರೀನ್ ಮೇಲೆ ನಾನು ಕೀ ಆನ್ಸರ್ ಕೂಡ ತೋರಿಸ್ತಾ ಇದ್ದೀನಿ. ಸೊ ನೀವು ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರನ್ನು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ ಅದರ ಲಿಂಕನ್ನು ಕಾಮೆಂಟ್ ಬಾಕ್ಸ್ಲಿ ಹಾಕಿರ್ತೀನಿ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಇದು ನಿಮಗೆ ಫಾರ್ಮೇಟಿವ್ ಅಸೆಸ್ಮೆಂಟ್ FA1ಗೆ ಅಷ್ಟೇ ಅಲ್ಲದೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ, ಹಾಫ್ ಇಯರ್ ಎಕ್ಸಾಮ್ಗೆ, ಸಿರೀಸ್ ಎಕ್ಸಾಮ್ಗೆ ಮತ್ತು ಪ್ರಿಪರೇಟರಿ ಎಕ್ಸಾಮ್ ಕೂಡ ತಮಗೆ ಹೆಲ್ಪ್ ಆಗುತ್ತೆ. ಸೊ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಸೇವ್ ಮಾಡಿ ಇಟ್ಕೊಳ್ಳಿ. ಓಕೆ, ಸೊ ನಾವೀಗ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡೋಣ. ಇದು 20 ಅಂಕದ ಪ್ರಶ್ನೆ ಪತ್ರಿಕೆ. ಸಾಲ್ವ್ ಮಾಡಲು ತಮಗೆ ಒಂದು 45 ನಿಮಿಷಗಳ ಒಂದು ಸಮಯಾವಕಾಶ ಇರುತ್ತೆ. ಈಗ ಮೇನ್ ಕ್ವೆಶ್ಚನ್ ಪರ್ 1ರಲ್ಲಿ ಡೂ ಆ್ಯಸ್ ಎ ಡೈರೆಕ್ಟೆಡ್ ಅಂತ ಪ್ರಶ್ನೆ ಇವೆ. ಅಂದರೆ ಇಲ್ಲಿ 1 ಅಂಕದ 4 ಪ್ರಶ್ನೆಗಳಿವೆ. ಇವೆಲ್ಲ 4 ಪ್ರಶ್ನೆಗಳು ತಮಗೆ ಗ್ರಾಮರ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿರುತ್ತೆ. ಸೊ ಇದರಲ್ಲಿ ಮೊದಲನೇ ಒಂದು ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 syllable? ಈ ಕೆಳಗಡೆ ಕೊಟ್ಟಂಥ ಪದಗಳಲ್ಲಿ 2 syllable ಇದ್ದಂಥ ಪದ ಯಾವುದು ಅಂತ ಪ್ರಶ್ನೆ. ಸೊ ನೋಡಿ, ಮಿಂಟ್, ರೀಡ್, ಡ್ರೈವ್, ಸ್ಕೂಲ್ ಅಂತ 4 ಪದ ಇದೆ. ಸೊ ಇಲ್ಲಿ ಆನ್ಸರ್ ಯಾವುದು ಅಂತ ನಾವು ಕೀ ಆನ್ಸರನ್ನು ಚೆಕ್ ಮಾಡ್ಕೊಂಬರೋಣ. ಇಲ್ಲಿ ಸರಿಯಾದ ಉತ್ತರ, ಒಂದನೇದ ಉತ್ತರ ಡ್ರೈವ್. ಇದು 2 syllable ಇದೆ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ರೈಟ್ ದಿ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ದ ಬ್ರ್ಯಾಕೆಟ್. ಇಲ್ಲಿ ಬ್ರ್ಯಾಕೆಟಲ್ಲಿ ಒಂದು ವರ್ಡನ್ನು ಕೊಟ್ಟಿರ್ತಾರೆ, ಅದು ಯಾವ ಫಾರ್ಮಲ್ಲಿ ಬರೀಬೇಕು? ವರ್ಡ್ನ ಒಂದು ಫಾರ್ಮನ್ನು ಚೇಂಜ್ ಮಾಡಿ ಬರೀಬೇಕು ಅಕಾರ್ಡಿಂಗ್ ಟು ದ ಸೆಂಟೆನ್ಸ್. ದ ಡ್ಯಾಶ್ ಚೇರ್ ಮೇಡ್ ಇಟ್ ಈಸಿಯರ್ ಟು ವರ್ಕ್ ಲಾಂಗ್ ಅವರ್ಸ್. ಸೊ ಕಂಫರ್ಟ್ ಇದ್ದದ್ದು ಏನಾಗಬೇಕು ನೋಡೋಣ. ಕಂಫರ್ಟೇಬಲ್ ಅಂತ ಹಾಕಬೇಕು. ಕಂಫರ್ಟೇಬಲ್ ನೋಡಿ, ದ ಕಂಫರ್ಟೇಬಲ್ ಚೇರ್ ಮೇಡ್ ಇಟ್ ಈಸಿಯರ್ ಟು ವರ್ಕ್ ಲಾಂಗ್ ಅವರ್ಸ್. ಅಂದರೆ ಬಹಳ ಹೊತ್ತಿನವರೆಗೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಈ ಕುರ್ಚಿ ಏನಿದೆ ತುಂಬ ಕಂಫರ್ಟೇಬಲ್ ಆಗಿದೆ ಅಂತ. ನಾವು ಥರ್ಡ್ ಕ್ವೆಶನ್, ಫ್ರೇಮ್ WH ಕ್ವೆಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆರ್ ವರ್ಡ್ಸ್ ಆ್ಯಸ್ ಆನ್ಸರ್. ಸೊ ಕೆಳಗಡೆ ಒಂದು ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ಈ ಸೆಂಟೆನ್ಸಲ್ಲಿ ಒಂದು ಪದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಈ ಅಂಡರ್ಲೈನ್ ಮಾಡಿದಂಥ ವರ್ಡ್ ಆನ್ಸರ್ ಬರುವ ಹಾಗೆ ಒಂದು WH ಕ್ವೆಶನನ್ನು ಫ್ರೇಮ್ ಮಾಡು, ಇಂಟ್ರಗೇಟಿವ್ ಸೆಂಟೆನ್ಸನ್ನು ಮಾಡಬೇಕು. ಪ್ರಶ್ನಾರ್ಥಕ ವಾಕ್ಯ ಅಂತಲೇ ಹೇಳ್ತೀವಿ. ನೋಡಿ, ಸಿ ವಿಸಿಟೆಡ್ ಪ್ಯಾರಿಸ್ ಲಾಸ್ಟ್ ಸಮ್ಮರ್. ಹೋದ ಬೇಸಿಗೆಯಲ್ಲಿ ಅವಳು ಪ್ಯಾರಿಸ್ಗೆ ಭೇಟಿ ಕೊಟ್ಟಿದ್ದಳು. ಇಲ್ಲಿ ನಮ್ಗೆ ಉತ್ತರ ಏನು ಬರಬೇಕು? ಪ್ಯಾರಿಸ್ ಅಂತ ಬರಬೇಕು. ಅಂದರೆ ಹೋದ ಬೇಸಿಗೆಯಲ್ಲಿ ಅವಳು ಎಲ್ಲಿಗೆ ಭೇಟಿ ಕೊಟ್ಟಿದ್ದಳು, ಎಲ್ಲಿಗೆ ಹೋಗಿದ್ದಳು ಅಂತ ಆದರೆ ಸರಿ ಉತ್ತರ ಆಗುತ್ತೆ. ಸೊ ಈ ಸೆಂಟೆನ್ಸ್ ಯಾವ ಟೆನ್ಸಲ್ಲಿರುತ್ತೆ ಅದೇ ಟೆನ್ಸಲ್ಲೇ ನಾವು WH ಕ್ವೆಶನನ್ನು ಮಾಡಬೇಕು. ಈಗ ಇದು ಸಿಂಪಲ್ ಪಾಸ್ಟ್ ಟೆನ್ಸಲ್ಲಿದೆ, ನಾವು WH ಕ್ವೆಶನ್ ಕೂಡ ಸಿಂಪಲ್ ಪಾಸ್ಟ್ ಟೆನ್ಸಲ್ಲೇ ಮಾಡಬೇಕು. ಉತ್ತರ ನೋಡ್ಕೊಂಬರೋಣ. ವೇರ್ ಡಿಡ್ ಸಿ ವಿಸಿಟ್ ಲಾಸ್ಟ್ ಸಮ್ಮರ್? ರೈಟ್. ನೆಕ್ಸ್ಟ್ 4ನೇ ಪ್ರಶ್ನೆ, ಕಂಬೈನ್ ದ ವರ್ಡ್ ಇನ್ ಕಾಲಮ್ A ವಿತ್ ಇಟ್ಸ್ ಕೋಲೊಕೇಟಿವ್ ವರ್ಡ್ ಇನ್ ಕಾಲಮ್ B. ಈ ಕಾಲಮ್ ಎಲ್ಲಿ ಕೊಟ್ಟಂಥ ಪದ ಏನಿದೆ, ಕಾಲಮ್ B ಇರತಕ್ಕಂಥ 4 ಪದಕ್ಕೆ ಯಾವುದು ಸರಿ ಹೊಂದುತ್ತೆ, ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ A ಕಾಲಮಲ್ಲಿ ಪೇ ಅಂತ ಇದೆ, ಬಿದಲ್ಲಿ ಈ 4ರಲ್ಲಿ ಅದಕ್ಕೆ ಯಾವುದು ಮ್ಯಾಚ್ ಆಗುತ್ತೆ ಅಂತ ನೋಡ್ಕೋಬೇಕು, ಕೋಲೊಕೇಟ್ ಆಗಬೇಕು. ರೀಡ್, ಫೋನ್ಪೇ, ಪ್ರೇಯರ್, ಅಟೆನ್ಷನ್. ಸೊ ಪೇ ಇದು ಏನಾಗುತ್ತೆ ಇಲ್ಲಿ ಅಟೆನ್ಷನ್ ಅಂತ ಆಗುತ್ತೆ. ಪೇ ಅಟೆನ್ಷನ್. ಪೇ ಅಟೆನ್ಷನ್ ಅಂದ್ರೇನು? ಲಕ್ಷ್ಯ ವಹಿಸು, ಗಮನ ವಹಿಸು ಅಂತ. ಸೊ ಒಂದು ಬಾರಿ ಆನ್ಸರ್ ಕನ್ಫರ್ಮ್ ಮಾಡ್ಕೊಂಬರೋಣ. ನೋಡಿ, ಅಟೆನ್ಷನ್. ಮೂವ್ ಟು ದಿ ಮೇನ್ ಕ್ವೆಶನ್ ನಂಬರ್ 2. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ ಇನ್ 2 or 3 sentences. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಇದು ಒಂದು ಪ್ರಶ್ನೆ ಇದೆ, 2 ಅಂಕದ್ದು. ಇದು ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. 5ನೇ ಪ್ರಶ್ನೆ, ಹೌ ಡಸ್ ಇನ್ಸ್ಪೆಕ್ಟರ್ ಪಾಟೀಲ್ ಹೆಲ್ಪ್ ಮೋಹನ್ ಆ್ಯಂಡ್ ಹಿಸ್ ಫ್ಯಾಮಿಲಿ? ಇದು ನಾರಾಯಣಪುರ ಇನ್ಸಿಡೆಂಟ್ ಅಂತಕ್ಕಂಥ ಮೊದಲನೇ ಸಪ್ಲಿಮೆಂಟರಿ ರೀಡಿಂಗ್ ಪಾಠದಿಂದ ಈ ಒಂದು ಪ್ರಶ್ನೆ ಇದೆ. ಇಲ್ಲಿ ಮೋಹನ್
ಮತ್ತು ಆತನ ಕುಟುಂಬದವರಿಗೆ ಈ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಅವರು ಯಾವ ಥರ ಸಹಾಯ ಮಾಡಿದ್ರು? ಸೊ ಆನ್ಸರ್ ನೋಡೋಣ. ಪಾಟೀಲ್ ದ ಸಬ್ ಇನ್ಸ್ಪೆಕ್ಟರ್ ಕೇಮ್ ಟು ಮೋಹನ್ಸ್ ಹೌಸ್ ಟು ಗಿವ್ ಅ ವಾರ್ನಿಂಗ್ ಅಬೌಟ್ ಬ್ರಿಟಿಷ್ ಆಫೀಸರ್ಸ್ ರೇಡ್. ರೇಡ್ ಅಂದರೆ ದಾಳಿ ಅಂತ ಅರ್ಥ. ಸೊ ಪಾಟೀಲ್ ಸಬ್ ಇನ್ಸ್ಪೆಕ್ಟರ್ ಅವರು ಮೋಹನ್ ಅವರ ಮನೆಗೆ ಬಂದು, ಇವತ್ತು ನಿಮ್ಮ ಮನೆ ಮೇಲೆ ಬ್ರಿಟಿಷ್ ಅಧಿಕಾರಿಗಳು ದಾಳಿ ಮಾಡ್ತಾ ಇದ್ದಾರೆ ಅಂತ ಮುನ್ಸೂಚನೆಯನ್ನು ಕೊಡ್ತಾರೆ. ಆ್ಯಂಡ್ ಟು ಆಸ್ಕ್ ಸೈಕ್ಲೋಸ್ಟೈಲಿಂಗ್ ಮಷೀನ್. ಅಷ್ಟೇ ಅಲ್ಲದೆ ಅವರು ಬಚ್ಚಿಟ್ಟತಕ್ಕಂಥ ಒಂದು ಸೈಕ್ಲೋಸ್ಟೈಲಿಂಗ್ ಮಷೀನನ್ನು ತೆಗೆದುಕೊಂಡು ಹೋಗೋ ಸಲುವಾಗಿ ಪಾಟೀಲ್ ಅವರು ಬಂದಿರ್ತಾರೆ. ಹಿ ವಾಂಟೆಡ್ ಟು ಹೆಲ್ಪ್ ಟೀಚರ್ಸ್ ಫ್ಯಾಮಿಲಿ. ಈ ಥರ ಆ ಒಂದು ಶಿಕ್ಷಕರ ಒಂದು ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂತ ಅವನು ಬಯಸ್ತಾ ಇದ್ದ. ಸೊ ಹಿ ಟುಕ್ ಅವೇ ದ್ಯಾಟ್ ಮಷಿನ್. ಅದಕ್ಕಾಗಿ ಬ್ರಿಟಿಷ್ ಆಫೀಸರ್ಗೆ ಆ ಮಷಿನ್ ಸಿಕ್ಕರೆ ಕುಟುಂಬಕ್ಕೆ ತೊಂದರೆ ಆಗುತ್ತೆ ಅಂತ ಮಷಿನನ್ನು ಒಯ್ಯಬೇಕು ವಾಪಸ್ ಅಂತ ಪಾಟೀಲ್ ಅವರು ಬಂದಿದ್ದರು. ಈ ಥರ ಸಹಾಯ ಮಾಡಿದ್ರು ಅಂತ ಬರೀಬೇಕು. ಓಕೆ, ನೆಕ್ಸ್ಟ್ ಈಗ ಮೇನ್ ಕ್ವೆಶನ್ ಥರ್ಡಲ್ಲಿ ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದಿ ಕ್ವೆಶನ್ಸ್ ದ್ಯಾಟ್ ಫಾಲೋ. ಇಲ್ಲಿ ಎಕ್ಸ್ಟ್ರಾಕ್ಟ್ ಪ್ರಶ್ನೆಗಳಿವೆ. ಇದು 2 ಪ್ರಶ್ನೆಗಳಿವೆ, 3 ಅಂಕದ್ದು, ಒಟ್ಟಾರೆ 6 ಅಂಕ. ಸೊ ನೋಡಿ, 6ನೇ ಪ್ರಶ್ನೆ, ಯುವರ್ ಆಫೀಸ್ ರೂಮ್ ಈಸ್ ವೆರಿ ಡಸ್ಟಿ ಆ್ಯಂಡ್ ದೇರ್ ಮೇ ಬಿ ಸ್ಕಾರ್ಪಿಯನ್ಸ್ ಬಿಹೈಂಡ್ ಯುವರ್ ಲಾ ಬುಕ್ಸ್. ಇಲ್ಲಿ ಸ್ಕಾರ್ಪಿಯನ್ಸ್ ಅಂದರೆ ಚೇಳುಗಳು. ನಿಮ್ಮ ಕಾನೂನಿನ ಪುಸ್ತಕಗಳ ಹಿಂದೆಗಡೆ ಏನಿದೆ, ಈ ಲಾ ಪುಸ್ತಕ ಏನಿವೆ, ಇದರ ಹಿಂದ್ಗಡೆ ಚೇಳುಗಳಿವೆ ಮತ್ತು ಆಫೀಸ್ ರೂಮ್ ತುಂಬ ಡಸ್ಟಿಯಾಗಿದೆ, ಧೂಳಿನಿಂದ ಕೂಡಿದೆ ಅಂತ ಸ್ಟೇಟ್ಮೆಂಟ್ ಇದೆ. ನೋಡಿ, ನಿಮ್ಮ ಆಫೀಸ್ ರೂಮ್ ತುಂಬ ಧೂಳಾಗಿದೆ ಮತ್ತು ಕಾನೂನು ಪುಸ್ತಕ ಹಿಂದೆ ಚೇಳುಗಳಿವೆ ಅಂತ. ಹೂ ಮೇಡ್ ದಿಸ್ ರಿಮಾರ್ಕ್? ಈ ಥರ ಯಾರು ಹೇಳಿದ್ರು ಅಂತ ಪ್ರಶ್ನೆ. ಇದು ಆ ಹೀರೋ ಪಾಠದಿಂದ. ಸೊ ಈ ಪ್ರಶ್ನೆಗೆ ಉತ್ತರ ಏನಂದರೆ ಸ್ವಾಮಿ ಹೇಳ್ತಾನೆ. ಬಿ, ವೈ ಡಿಡ್ ಹಿ ಮೇಕ್ ದಿಸ್ ರಿಮಾರ್ಕ್? ಯಾಕೆ ಈ ಥರ ಹೇಳ್ತಾನೆ, ನಿಮ್ಮ ರೂಮಲ್ಲಿ ಡಸ್ಟ್ ಇದೆ, ಚೇಳುಗಳಿವೆ ಅಂತ? ಸೊ ಉತ್ತರ ನೋಡ್ಕೊಂಬರೋಣ. ಬಿ ಪ್ರಶ್ನೆದು, ಟು ಎಸ್ಕೇಪ್ ಫ್ರಾಮ್ ಹಿಸ್ ಫಾದರ್. ಸೊ ತಂದೆಯಿಂದ ತಪ್ಪಿಸಿಕೊಳ್ಳಲು ಆ ಪ್ರಯತ್ನವನ್ನು ಮಾಡಿದ್ದ. ಯಾಕಂದರೆ ತಂದೆಯವರು ಆಫೀಸ್ ರೂಮಲ್ಲಿ ಒಬ್ಬನೇ ಮಲ್ಕೋಬೇಕು ಅಂತ ಹೇಳಿದ್ರಲ್ಲ, ಸೊ ತಪ್ಪಿಸೋ ಸಲುವಾಗಿ ಈ ಥರ ಮಾಡ್ತಾ ಇದ್ದ. ಇನ್ನು ಸಿ ಪ್ರಶ್ನೆ ಏನಿದೆ, ವಾಟ್ ಡಸ್ ಇಟ್ ಶೋ ಅಬೌಟ್ ಹಿಸ್ ಕ್ಯಾರೆಕ್ಟರ್? ಸೊ ಈ ಥರ ಹೇಳಿದಾಗ ಸ್ವಾಮಿ ಯಾವ ಥರ ಇದ್ದಂತ ನಮ್ಗೆ ಅರ್ಥ ಆಗುತ್ತೆ, ಅವನ ಒಂದು ಸ್ವಭಾವ ಯಾವ ಥರ ಇತ್ತು ಅಂತ ಅರ್ಥ ಆಗುತ್ತೆ. ಹಿ ವಾಸ್ ಕವರ್ಡಿಕ್ ಆ್ಯಂಡ್ ಅಫ್ರೇಡ್ ಟು ಸ್ಲೀಪ್ ಅಲೋನ್. ಸೊ ಈ ಸ್ಟೇಟ್ಮೆಂಟಿನಿಂದ ನಮ್ಗೆ ಏನು ಗೊತ್ತಾಗುತ್ತೆ ಅಂದರೆ ಸ್ವಾಮಿ ಕವರ್ಡಿಕ್ ಆಗಿದ್ದ. ಕವರ್ಡಿಕ್ ಅಂದರೆ ಅಂಜುಬುರ್ಕ, ಹೇಡಿ ಆಗಿದ್ದ ಅಂತ. ಆ್ಯಂಡ್ ಅಫ್ರೇಡ್ ಟು ಸ್ಲೀಪ್ ಅಲೋನ್. ಅಫ್ರೇಡ್ ಅಂದರೆ ಹೆದರೋದು, ಅಲೋನ್ ಅಂದರೆ ಒಂಟಿಯಾಗಿ ಮಲಗೋಕ್ಕೆ ಹೆದರ್ತಾ ಇದ್ದ ಅಂತ. ಸೊ 7ನೇ ಪ್ರಶ್ನೆ, ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ಅದಕ್ಕಿಂತಲೂ ಸಮೀಪವಾದ ಸ್ಥಳ ನನಗೆ ಗೊತ್ತಿದೆ. ನೋಡಿ, ಇನ್ನೊಂದು ಬರೀ ಹೇಳ್ತೀನಿ, ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ಅದಕ್ಕಿಂತಲೂ ಸಮೀಪವಾದ ಸ್ಥಳ ನನಗೆ ಗೊತ್ತಿದೆ. ಸೊ ಇದು ಯಾವ ಪಾಠದ್ದು ಅಂತ ಗೊತ್ತಾಗಿರಬೇಕು ಅನ್ಕೋತೀನಿ. ದೇರ್ ಈಸ್ ಅ ಗರ್ಲ್ ಬೈ ದಿ ಟ್ರ್ಯಾಕ್ಸ್, ಆ ಪಾಠದಿಂದ. ಎ, ಹೂ ಈಸ್ ದ ಸ್ಪೀಕರ್? ಸೊ ಈ ಮಾತು ಯಾರು ಹೇಳಿದ್ರು? ಆನ್ಸರ್ ಎ, ಬಾಲೇಶ್ವರ್ ಮಿಶ್ರಾ ಹೇಳ್ತಾನೆ. ಬಿ ಪ್ರಶ್ನೆ, ವೈ ಡಿಡ್ ಹಿ ಚೂಸ್ ದಟ್ ಪ್ಲೇಸ್? ಯಾಕೆ ಆ ಸ್ಥಳವನ್ನೇ ಆತ ಆಯ್ಕೆ ಮಾಡಿಕೊಂಡ? ಬಿಕಾಸ್ ರೋಮ ವಾಸ್ ಇಂಜೂರ್ಡ್ ಸೀರಿಯಸ್ಲಿ. ರೋಮಾಗೆ ತುಂಬ ಗಂಭೀರವಾದ ಗಾಯ ಆಗಿತ್ತು. ಆ್ಯಂಡ್ ನೀಡೆಡ್ ಇಮಿಡಿಯೇಟ್ ಟ್ರೀಟ್ಮೆಂಟ್. ಇಮಿಡಿಯೇಟಾಗಿ ತಕ್ಷಣದಲ್ಲೇ ಅವಳಿಗೆ ಟ್ರೀಟ್ಮೆಂಟ್ ಬೇಕಾಗಿತ್ತು. ಅದಕ್ಕೆ ಸಮೀಪ ಸ್ಥಳಕ್ಕೆ ಹೋಗ್ತೀನಿ ಅಂತ ಹೇಳಿರ್ತಾನೆ. ಸಿ ಪ್ರಶ್ನೆ, ವಾಟ್ ಹ್ಯಾಪನ್ ಆಫ್ಟರ್ ಗೋಯಿಂಗ್ ಟು ದ್ಯಾಟ್ ಪ್ಲೇಸ್? ಸರಿ, ಆ ಪ್ಲೇಸಿಗೆ ಅವಳನ್ನು ಕರ್ಕೊಂಡು ಹೋದಾಗ ಏನಾಯಿತು ಅಂತ ಪ್ರಶ್ನೆ. ಅಂದರೆ ಬಾಲೇಶ್ವರ ಮಿಶ್ರಾ ರೋಮಳನ್ನು ಆ ಸಮೀಪವಾದ ಆಸ್ಪತ್ರೆಗೆ ತೆಗೆದುಕೊಂಡು ಹೋದಾಗ ಅಲ್ಲಿ ಏನಾಯಿತು? ಆನ್ಸರ್, ರೋಮ ಗಾಟ್ ಓನ್ಲಿ ಫಸ್ಟ್ ಆ್ಯಡ್ ಟ್ರೀಟ್ಮೆಂಟ್. ಫಸ್ಟ್ ಆ್ಯಡ್ ಟ್ರೀಟ್ಮೆಂಟ್ ಅಂದರೆ ಪ್ರಥಮ ಚಿಕಿತ್ಸೆ. ಆ್ಯಂಡ್ ಸೆಂಟ್ ಟು ಅನದರ್ ಬಿಗ್ ಹಾಸ್ಪಿಟಲ್. ಸೊ ಅಲ್ಲಿ ಏನಾಯ್ತಂದರೆ ಸಮೀಪವಾದ ಇದ್ದ ಆಸ್ಪತ್ರೆಗೆ ಹೋದಾಗ ಅಲ್ಲಿ ಕೇವಲ ಪ್ರಥಮ ಚಿಕಿತ್ಸೆ, ನಾರ್ಮಲ್ ಸಣ್ಣ ಟ್ರೀಟ್ಮೆಂಟ್ ಮಾತ್ರ ಮಾಡ್ತಾರೆ. ಜೊತೆಗೆ
ಮುಂದಿನ ದೊಡ್ಡ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾರೆ. ಈಗ ಮೇನ್ ಕ್ವೆಶ್ಚನ್ ನಂಬರ್ 4 ಕೋಟ್ ಫ್ರಾಮ್ ಮೆಮೊರಿ ಅಂದರೆ ಕಂಠ ಪಾಠಕ್ಕೆ ಸಂಬಂಧಪಟ್ಟಂಥ ಒಂದು ಪದ್ಯವನ್ನು ಸ್ಟಾಂಜಾನ ಕೊಟ್ಟಿದ್ದಾರೆ. ಅದರ ಒಂದು ಸ್ಟಾಂಜಾನ ನಾವು ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಅದು 4 ಅಂಕದ ಒಂದು ಪ್ರಶ್ನೆ ಇದೆ. ಕ್ವಾಲಿಟಿ ಆಫ್ ಮರ್ಸಿ ಪೊಯಮ್ನ ಒಂದು ಸ್ಟಾಂಜಾ ಇದೆ. ದ ಕ್ವಾಲಿಟಿ ಆಫ್ ಡ್ಯಾಶ್ ಆ್ಯಂಡ್ ಹಿಮ್ ದ್ಯಾಟ್ ಟೇಕ್ಸ್. ಸೊ ಇಲ್ಲಿ 4 ಲೈನ್ಗಳ ಒಂದು ಪೊಯಮ್ನ ಸ್ಟಾಂಜಾ ಕೊಟ್ಟಿರ್ತಾರೆ ಕ್ವಾಲಿಟಿ ಆಫ್ ಮರ್ಸಿದ್ದು. ಸೊ ಅದು ಎಷ್ಟು ಕೇಳ್ತಾರೆ ಅಷ್ಟು ಮಾತ್ರ ಬರೀಬೇಕು. 4 ಲೈನ್ ಇದೆ, 4 ಮಾತ್ರ ಬರೀಬೇಕು. ಸೊ ಕ್ವಾಲಿಟಿ ಆಫ್ ಮರ್ಸಿ ಪೊಯಮನ್ನು ಕಂಪ್ಲೀಟಾಗಿ ಓದ್ಕೊಳ್ಳಿ, ಬೈ ಹ್ಯಾಡ್ ಮಾಡ್ಕೊಳ್ಳಿ. ಯಾಕಂದರೆ 4 ಅಂಕದ್ದು ಒಂದು ಅದರ ಕಂಪಲ್ಸರಿ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ನೋಡೋಣ ಇದರ ಉತ್ತರ ಏನಿದೆ. ದ ಕ್ವಾಲಿಟಿ ಆಫ್ ಮರ್ಸಿ ಈಸ್ ನಾಟ್ ಸ್ಟ್ರೈನ್ಡ್, ಇಟ್ ಡ್ರಾಪೆತ್ ಆಸ್ ದಿ ಜೆಂಟಲ್ ರೈನ್ ಫ್ರಮ್ ಹೆವನ್ upon the place beneath, it is twice blessed. It blesseth him that gives and him that takes. So, ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ವಿ. ಮೇನ್ ಕ್ವೆಶ್ಚನ್ ನಂಬರ್ 5. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶ್ಚನ್ ಇನ್ 8 to 10 ಸೆಂಟೆನ್ಸಸ್. ಈ ಕೆಳಗಿನ ಪ್ರಶ್ನೆಗಳಿಗೆ 8ರಿಂದ 10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಇದೆ. ಯಾಕಂದರೆ ಇದು 4 ಅಂಕದ ಪ್ರಶ್ನೆ ಇರೋದ್ರಿಂದ ನಾವು ಅಟ್ಲೀಸ್ಟ್ 8 ಸಾಲುಗಳಲ್ಲಿ ಬರೀಬೇಕಾಗುತ್ತೆ. ಏನಿದೆ ಪ್ರಶ್ನೆ? 9ನೇ ಪ್ರಶ್ನೆ. ದ ಪೊಯೆಟ್ ಅಪ್ರಿಸಿಯೇಟ್ಸ್ ಹಿಸ್ ಗ್ರ್ಯಾಂಡ್ ಮದರ್ಸ್ ಎಕ್ಸ್ಟ್ರಾ ಆರ್ಡಿನರಿ ಬಿಹೇವಿಯರ್ ವೆರಿ ಮಚ್ ಜಸ್ಟಿಫೈ. ಅಪ್ರಿಸಿಯೇಟ್ ಅಂದ್ರೇನು? ಹೊಗಳೋದು. ಎಕ್ಸ್ಟ್ರಾ ಆರ್ಡಿನರಿ ಬಿಹೇವಿಯರ್ ಅಂದರೆ ವಿಶೇಷವಾದ ವರ್ತನೆ. ಸೊ ಕವಿ ತನ್ನ ಅಜ್ಜಿಯಲ್ಲಿರ್ತಕ್ಕಂಥ ವಿಶೇಷವಾದ ಒಂದು ವರ್ತನೆ ಬಗ್ಗೆ ಹೊಗಳ್ತಾರೆ, ತುಂಬ ಹೊಗಳ್ತಾರೆ. ಅದ್ರ ಬಗ್ಗೆ ವರ್ಣನೆ ಮಾಡಿ ಬರೆಯಿರಿ, ಸ್ಪಷ್ಟವಾಗಿ ಅಂದರೆ ಜಸ್ಟಿಫೈ, ಸಮರ್ಥಿಸಿ ಬರೆಯಿರಿ ಅಂತ. ಅಂದರೆ ಒಟ್ಟಾರೆ ಇಲ್ಲಿ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಎ ಟ್ರೀ ಪೊಯಮ್ನ ಒಂದು ಸಮರಿಯನ್ನೇ ಈ ಪ್ರಶ್ನೆಗೆ ಅಪ್ಲೈ ಆಗುವಾಗೆ ಬರಿಬೇಕು. ಸೊ ನೋಡ್ಕೊಂಬರೋಣ ಪ್ರಶ್ನೆಯ ಉತ್ತರ ಏನಿದೆ ಅಂತ. ದ ಪೊಯಮ್ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಅ ಟ್ರೀ ಈಸ್ ರಿಟನ್ ಬೈ ರಸ್ಕಿನ್ ಬಾಂಡ್. ಸೊ ರಸ್ಕಿನ್ ಬಾಂಡ್ ಅವರಿಂದ ಈ ಗ್ರ್ಯಾಂಡ್ ಮಾ ಕ್ಲೈಂಬ್ಸ್ ಎ ಟ್ರೀ ಅಂತಕ್ಕಂಥ ಕವನ ಬರೆಯಲ್ಪಟ್ಟಿದೆ. It tells the story of Ruskin Bond's grandmother who had an unusual habit of climbing trees. ಸೊ ಈ ಕವನದಲ್ಲಿ ರಸ್ಕಿನ್ ಬಾಂಡ್ ಅವರು ತಮ್ಮ ಅಜ್ಜಿಯ ಅಸಾಮಾನ್ಯವಾದ ವರ್ತನೆ ಅಂದರೆ ಮರ ಇರ್ತಕ್ಕಂಥ ಒಂದು ವರ್ತನೆ ಬಗ್ಗೆ ಇಲ್ಲಿ ಕಥೆಯನ್ನು ಹೇಳಿದ್ದಾರೆ. ಇವನ್ ಎಟ್ ದ ಏಜ್ ಆಫ್ 62 she could quickly climb trees. ಅವಳು ತನ್ನ 62ನೇ ವಯಸ್ಸಿನಲ್ಲಿ ಕೂಡ ಮರವನ್ನು ತುಂಬ ವೇಗವಾಗಿ ಹತ್ತಾ ಇದ್ದಳು. A skill she learned from her brother when she was 6. ಸೊ ಈ ಮರ ಏರುವ ಒಂದು ಸ್ಕಿಲ್ನನ್ನು ಅವಳು ತನ್ನ ಚಿಕ್ಕ ವಯಸ್ಸು ಅಂದರೆ 6ನೇ ವಯಸ್ಸಿನಲ್ಲೇ ಕಲಿತ್ಕೊಂಡಿದ್ದಳು. ಸಿ ಪ್ರಿಫರ್ಡ್ ಬೀಯಿಂಗ್ ಇನ್ ಅ ಟ್ರೀ ಟು ಯೂಸಿಂಗ್ ಅ ಲಿಫ್ಟ್. ಅವಳಿಗೆ ಲಿಫ್ಟ್ ಹತ್ತೋದಕ್ಕಿಂತಲೂ ಮರ ಹತ್ತೋದಂದರೆ ತುಂಬ ಇಷ್ಟ. ಆಲ್ಸೋ ಹರ್ ನೈಬರ್ಸ್ ಅಡ್ವೈಸ್ಡ್ ಹರ್ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಇನ್ ಹರ್ ಓಲ್ಡ್ ಏಜ್ ಆ್ಯಂಡ್ ಲಿವ್ ಗ್ರೇಸ್ಫುಲ್ಲಿ. ಸೊ ಅಜ್ಜಿ ತನ್ನ ಇಷ್ಟು ವಯಸ್ಸಿನಲ್ಲಿ ತುಂಬ ವಯಸ್ಸಾದಾಗ ಕೂಡ ಮರ ಹತ್ತೋದನ್ನು ಕಂಡು ಅಕ್ಕಪಕ್ಕದವರು ಸಜೆಸ್ಟ್ ಮಾಡ್ತಾರೆ, ವಯಸ್ಸಾದ ನಂತರ ಈ ಥರ ಮರ ಹತ್ತೋದು ಸರಿಯಲ್ಲ, ಗೌರವಿತವಾಗಿ ರೆಸ್ಪೆಕ್ಟ್ಫುಲ್ಲಾಗಿ ಬಾಳಬೇಕು ಅಂತ ತಿಳಿಸ್ತಾರೆ ಅಜ್ಜಿಗೆ. ಸಿ ಇಗ್ನೋರ್ಡ್ ದೇರ್ ಅಡ್ವೈಸ್, ಬಟ್ ಅಜ್ಜಿ ಅವ್ರ ಮಾತನ್ನು ಕೇಳಿಲ್ಲ. ಒನ್ ಡೇ ಸಿ ಕ್ಲೈಂಬ್ಡ್ ಅ ಟ್ರೀ ಬಟ್ ಕುಡಂಟ್ ಗೆಟ್ ಡೌನ್. ಸೊ ಒಂದು ದಿವಸ ಅವ್ರ ಮನೆಯವರೆಲ್ಲ ಪಟ್ಟಣಕ್ಕೆ ಹೋಗಿರ್ತಾರೆ. ಆವಾಗ ಅವಳು ಮರ ಹತ್ತಾಳೆ, ಬಟ್ ಕೆಳಗಡೆ ಬರೋಕ್ಕಾಗೋದಿಲ್ಲ. ಆಫ್ಟರ್ ಬೀಯಿಂಗ್ ರೆಸ್ಕ್ಯೂಡ್ ದ ಡಾಕ್ಟರ್ ರಿಕಮೆಂಡೆಡ್ ಅ ವೀಕ್ ಆಫ್ ಬೆಡ್ ರೆಸ್ಟ್. ಆ ನಂತರ ವೈದ್ಯರು ಬಂದು ಅವಳಿಗೆ ಒಂದು ವಾರದ ವಿಶ್ರಾಂತಿಯನ್ನು ಸಜೆಸ್ಟ್ ಮಾಡ್ತಾರೆ, ವಿಚ್ ಸಿ ಹೇಟೆಡ್. ಬಟ್ ಅವಳಿಗೆ ಒಂದು ವಾರ ಬೆಡ್ ಮೇಲೆ ಮಲ್ಕೊಳ್ಳೋದು ಅವಳಿಗೆ ಇಷ್ಟ ಆಗಲಿಲ್ಲ. ಒನ್ಸ್ ಸಿ ರಿಕವರ್ಡ್ ಸಿ ಆಸ್ಕ್ಡ್ ಫಾರ್ ಅ ಹೌಸ್ ಆನ್ ಅ ಟ್ರೀ ಟಾಪ್. ಸೊ ಆ ನಂತರ ಒಂದು ವಾರದ ವಿಶ್ರಾಂತಿಯ ನಂತರ ಅವಳು ಏನು ಮಾಡ್ತಾಳೆ, ಮರದ ಮೇಲೆ ಮನೆ ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಹರ್ ಸನ್ ಆ್ಯಂಡ್ ದ ಪೊಯೆಟ್ ಬಿಲ್ಟ್ ಇಟ್ ಫಾರ್ ಹರ್. ಕೊನೆಗೆ ಅಜ್ಜಿಯ ತಂದೆ ಮತ್ತು ರಸ್ಕಿನ್ ಬಾಂಡ್ ಅವರಿಬ್ಬರು ಕೂಡಿ ಮರದ ಮೇಲೆ ಮನೆಯನ್ನು ಕಟ್ಕೊಡ್ತಾರೆ. ಗ್ರ್ಯಾನಿ ಹ್ಯಾಪಿಲಿ ಸ್ಪೆಂಡ್ ದ ರೆಸ್ಟ್ ಆಫ್ ಹರ್ ಲೈಫ್ ಇನ್ ದ ಟ್ರೀ ಟಾಪ್ ಹೌಸ್. ಈ ಥರ ಅಜ್ಜಿ ತನ್ನ ಕೊನೆಯ ಒಂದು ದಿನಗಳನ್ನು ಮರದ ಮನೆಯ ಮೇಲೆ ಸಂತೋಷವಾಗಿ ಕಳೀತಾಳೆ. ಎಂಜಾಯಿಂಗ್ ಹರ್ ಯೂನಿಕ್ ಗಿಫ್ಟ್ ಆಫ್ ಲಿವಿಂಗ್ ಕ್ಲೋಸ್ ಟು ನೇಚರ್. ಈ ಥರ ನಿಸರ್ಗದೊಂದಿಗೆ ಪ್ರೀತಿಯಿಂದ ಬರ್ತಕ್ಕಂಥ ತನ್ನ ಆಸೆಯನ್ನು ಈಡೇರಿಸ್ಕೊಂಡ್ರು. ಇದೆಲ್ಲ ಒಂದು ಅವಳ ಎಕ್ಸ್ಟ್ರಾ ಆರ್ಡಿನರಿ ಬಿಹೇವಿಯರ್ ಅಂತ ಈ ಕವನದಲ್ಲಿ ನಾವು ನೋಡ್ತೀವಿ.
ಸೊ ಇಷ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಹಾಗೂ ಕೀ ಉತ್ತರ. ಸೊ ಇದರ ಲಿಂಕ್ ಕಾಮೆಂಟ್ ಬಾಕ್ಸಲ್ಲಿ ಇದೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ನೀವು ಈ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಆನ್ಸರ್ ಎರಡು ಸೆಪ್ರೇಟ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದೇ ಲಿಂಕಲ್ಲಿ ಎರಡು ಬರುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋನ ನಿಮ್ಮೆಲ್ಲ ಫ್ರೆಂಡ್ಸ್ ಗ್ರೂಪಲ್ಲಿ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸಲ್ಲಿ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. So thank you all for watching the video. If you like the video, subscribe to our channel to get more videos. Thank you all.